ಅಂದರೆ ಬದುಕೋಕ್ಕೋಸ್ಕರ ಕೆಲಸ ಮಾಡಬೇಕಾಗಿತ್ತು ಅಷ್ಟೇ, ಬಿಟ್ಟರೆ ಕನಸ್ಗೋಸ್ಕರ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಓದಿದ್ದು BCom, ಬಟ್ ಪಾಸ್ ಆಗಿಲ್ಲ ಅಷ್ಟೇ. ಹೌದಾ, ಯಾಕೆ ಅಂತ ಕೇಳ್ಬೋದು? ಯಾಕೆಂದ್ರೆ ಅಷ್ಟೊತ್ತಿಗಾಗಲೇ ಒಂದು ಕನಸು ಅನ್ನೋದು ತುಂಬ ಗಾಢವಾಗಿ ಆವರಿಸ್ಕೊಂಡ್ಬಿಟ್ಟಿತ್ತು. ಬಟ್ ನಾನು ಕೂಡ ಹಾಗಂತ ಅಮ್ಮನ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗದಿದ್ರು ನನ್ನ ಪಾಕೆಟ್ ಮನಿಗೆ ಅಂತ ಡ್ಯಾನ್ಸ್ ಕ್ಲಾಸ್ ನಡೆಸ್ತಿದ್ದೆ, ಬೆಳಗ್ಗೆ ಎದ್ದು ಪೇಪರ್ ಹಾಕ್ತಾ ಇದ್ದೆ, ಆಮೇಲೆ ಕೊರಿಯರ್ ಬಾಯ್ ಕೆಲಸ ಮಾಡಿದ್ದೀನಿ, ಆಮೇಲೆ ಒಂದು ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಆ ಥರ ಮಾಡ್ಕೊಂಡು ಚಾನ್ಸ್ ಹುಡ್ಕೋಕೆ ಹೋಗ್ತಾ ಇದ್ದೆ. ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಬಟ್ ನನ್ನ ಕಣ್ಣು ಮುಂದೆನೇ ಎಷ್ಟೋ ನನ್ನ ಫೋಟೋಗಳು ಹಿಂಗೆ ಡಸ್ಟ್ಬಿನ್ಗೆ ಬಿಸಾಕಿದ್ದು ಕಣ್ಣಾರೆ ನೋಡಿದ್ದೀನಿ. ಅಲ್ಲಿಂದನೇ ಕನಸು ಅನ್ನೋದನ್ನ ಶುರು ಮಾಡಿಕೊಂಡು ಬೆಂಗಳೂರಿಗೆ ಬಂದಿದ್ದೆ. ಲೈಟಿಂಗ್ ಆಗಿದೆ, ಎಲ್ಲ ರೆಡಿ ಇದೆ. ಅಯ್ಯಯ್ಯೋ, ಇವ್ರು ಬೇರೆ ಮಲ್ಗೋರಲ್ಲಪ್ಪ. ಎದ್ದೇಳಿ. ಯಾವ ಶಾಟು? ಎಂತ ಇದು? ಅಪ್ಪ ಏನು ಭಯ ಪಡಬೇಡಿ, ಏನೂ ಇಲ್ಲ. ಒಂದು 2 ನಿಮಿಷ ಸಮಾಧಾನವಾಗಿರಿ. ಕಿಡ್ನಾಪ್ ಮಾಡಿದ್ದೀರಾ ನನ್ನ? ಯಾವ ಕಿಡ್ನಾಪು ಏನೂ ಇಲ್ಲ. ಒಂದು 10 ನಿಮಿಷ ಆರಾಮ್ ಸೇರಿ. ನಾನು ಹೇಳ್ತೇನೆ, 1 ರೂಪಾಯಿ ಸಿಗಲ್ಲ. ಅಯ್ಯೋ, ನಂಗೆ 1 ರೂಪಾಯಿನೂ ಬೇಡ. ಯಾರು ನೀವು? ನಾನು ಮಾಸ್ಕ್ ಮ್ಯಾನ್ ಅಂತ. ಅಲ್ಲ, ನನ್ನನ್ನೇ ಕರ್ಕೊಂಬಂದಿದ್ದೀರಾ ಇಲ್ಲಿ? ನಾನು ಕರ್ಕೊಂಡು ಬಂದಿರೋದು ನಿಮ್ಮನ್ನು ಇಂಟರ್ವ್ಯೂ ಮಾಡೋಕ್ಕೆ. ಇಂಟರ್ವ್ಯೂನಾ? ಹಾಂ. ಸೂಪರ್. ನಮಸ್ಕಾರ, ವೆಲ್ಕಮ್ ಟು ದ ಪಾಡ್ಕಾಸ್ಟ್ ಬೈ ಮಾಸ್ಕ್ ಮ್ಯಾನ್. ಇವತ್ತಿನ ನಮ್ಮ ಗೆಸ್ಟ್ ನೀವು ಆಲ್ರೆಡಿ ನೋಡಿದ್ದೀರಾ, ಎಷ್ಟೊಂದು ತರಲೆ ಅಂತ. ಹೆಂಗೋ ಅವ್ರನ್ನ ಕೈ ಕಟ್ಟ ಹಾಕಿ ಕರ್ಕೊಂಡು ಬಂದು ಕೂರಿಸಿದ್ದೀವಿ. ಒಂದು ಇಂಟ್ರೊಡಕ್ಷನ್ ಕೊಡೋಣ ಬನ್ನಿ. ಇವರ ಹೆಸರು ಪೀಟರ್ ಅಲಿಯಾಸ್ ಬಾಲಾಜಿ ಫೋಟೋ ಸ್ಟುಡಿಯೋ ಪುಟ್ಟು ಅಲಿಯಾಸ್ ಅಗ್ನಿಸಾಕ್ಷಿ ಅಖಿಲ್. ಇದೆಲ್ಲ ಇವರ ಸ್ಕ್ರೀನ್ ನೇಮ್ಗಳು. ಇವ್ರ ರಿಯಲ್ ಹೆಸರು ರಾಜೇಶ್ ಧ್ರುವ. ಕರ್ನಾಟಕದ ಮನೆ ಮಾತಾಗಿರುವ ನಮ್ಮ ರಾಜೇಶ್ ಧ್ರುವ ಅವರಿಗೆ ನಮ್ಮ ಶೋಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಮಾಸ್ಕ್ ಮ್ಯಾನ್. ಸೊ ರಾಜೇಶ್ ಧ್ರುವ ಅವರೇ, ನಿಮ್ಮ ಲೈಫ್ ಜರ್ನಿನ ನಮ್ಮ ಜನರಿಗೆ ತೋರಿಸೋ ಸಣ್ಣ ಪ್ರಯತ್ನ ಮುಂದುವರ್ಸೋಣ. ಖಂಡಿತ. ರಾಜೇಶ್ ಧ್ರುವ ಅವರು ಹುಟ್ಟಿದ ಊರು ಮತ್ತು ಬೆಳೆದಿದ್ದ ಊರು ಎರಡೂ ಒಂದೇ. ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕು. ತಾಲೂಕಿನ ಪೇಟೆ ಅಂತ ಏನು ಕರಿತೀವಿ, ಅಲ್ಲೇ ಹುಟ್ಟಿ ಬೆಳೆದಿದ್ದು, ಓದಿದ್ದು, ಎಲ್ಲ ದಬ್ಬಾಕಿದ್ದು ಅಲ್ಲೇ. ಅಲ್ಲಿಂದನೇ ಕನಸು ಅನ್ನೋದನ್ನು ಶುರು ಮಾಡಿಕೊಂಡು ಬೆಂಗಳೂರಿಗೆ ಬಂದಿದ್ದು. ನವಂಬರ್ 1 ಕರ್ನಾಟಕ ರಾಜ್ಯೋತ್ಸವ ದಿನ ನನ್ನ ಜನನ. ಅದೇ ದಿನ ದೂರದರ್ಶನ ಕೂಡ ಬಂತು ಅಂತ ಸುದ್ದಿ. ದೂರದರ್ಶನ ಚಾನಲ್ ಕೂಡ ನಮ್ಮ ಕಡೆ ಲಾಂಚ್ ಆಯಿತು ಅಂತ ಸುದ್ದಿ. ಸೊ ಅದೆಲ್ಲ ಕೇಳಿದಾಗ ಒಂಥರ ಖುಷಿ ಆಗುತ್ತೆ, ಎಂಥ ರೈಟ್ ಟೈಮಲ್ಲಿ ಹುಟ್ಟಿದ್ದೀವಪ್ಪ ಅಂತ. ಶಿರ್ಸಿ ನನ್ನ ಹುಟ್ಟಿ ಬೆಳೆದು ಅಲ್ಲಿ ಓಡಾಡಿ ಕನಸನ್ನು ಕಟ್ಕೊಂಡು ಅಂತ ಹೇಳಿದೆ. ನಾನು ಓದಿದ್ದು BCom, ಬಟ್ ಪಾಸ್ ಆಗಿಲ್ಲ ಅಷ್ಟೇ. ಹೌದಾ, ಯಾಕೆ ಅಂತ ಕೇಳ್ಬೋದಾ? ಯಾಕೆಂದರೆ ಅಷ್ಟೊತ್ತಿಗಾಗಲೇ ಒಂದು ಕನಸು ಅನ್ನೋದು ತುಂಬ ಗಾಢವಾಗಿ ಆವರಿಸ್ಕೊಂಡ್ಬಿಟ್ಟಿತ್ತು. ಇಲ್ಲ, ಇದು ನಂದಲ್ಲ. ಇದು ಅಂದರೆ ನನ್ನ ಒಂದು ಜರ್ನಿಗೆ ಓದು ಅನ್ನೋದು ಅಷ್ಟು ಮುಖ್ಯ ಆಗಿರಲಿಲ್ಲ. ನನಗೆ ಓದು ಖಂಡಿತವಾಗ್ಲೂ ಮುಖ್ಯನೇ, ಬಟ್ ಆ ಓದಿನಲ್ಲಿ ಜೀವನ ಕಟ್ಕೋಬೇಕು ಅನ್ನೋದು ನನಗೆ ಮುಖ್ಯ ಅನ್ನಿಸ್ತಿರಲಿಲ್ಲ. ಸೊ ಅಲ್ಲಿಂದ ನಾನು BCom ಕಂಪ್ಲೀಟ್ ಮಾಡಿದ್ರೂ ಒಂದು 11 ಸಬ್ಜೆಕ್ಟ್ ಬ್ಯಾಕ್ಲಾಗ್ಸ್. ಸೊ ಅಷ್ಟೊತ್ತಿಗಾಗಲೇ ನಾನು BCom ಫಸ್ಟ್ ಇಯರಲ್ಲಿ ಇರ್ತಾನೆ 2009 ಅಂತ ಅನ್ಕೊತೀನಿ. ಅಷ್ಟೊತ್ತಿಗಾಗಲೇ ನಾನು ಇಂಡಸ್ಟ್ರಿಗೆ ಒಂದು ರಿಯಾಲಿಟಿ ಶೋ ಮೂಲಕ ನಾನು ಆಯ್ಕೆ ಆಗಿಬಿಟ್ಟಿದ್ದೆ. ಈಗ ಮಹಾನಟಿ ಅಂತ ಒಂದು ಶೋ ಬರುತ್ತೆ. ಸೊ ಅದೇ ಥರ ಹೀರೋ ನಂಬರ್ 1 ಅಂತ ಒಂದು ಶೋ ಕಸ್ತೂರಿ ಚಾನಲಲ್ಲಿ ಶುರುವಾಗಿತ್ತು. ಅದು ಸ್ಪೆಷಲಿ ಫಾರ್ ಬಾಯ್ಸ್. ಸೊ ಅಲ್ಲಿ ನಾನು 12 ಜನನ ಕಂಟೆಸ್ಟೆಂಟ್ಸ್ ಇರ್ತದೆ. ನಾನು ಕೂಡ ಉತ್ತರ ಕನ್ನಡದಿಂದ ನಾನು ರೆಪ್ರೆಸೆಂಟ್ ಮಾಡಿ. ಸೊ ಅಲ್ಲಿಂದ ಸ್ಟಾರ್ಟ್ ಆದ ಜರ್ನಿ ಇವತ್ತಿಗೆ ನಿಮ್ಮ ಪಾಡ್ಕಾಸ್ಟ್ ಚಾನಲ್ ಬಂದು ಕೂತ್ಕೊಂಡಿದ್ದೀನಿ. ಸೂಪರ್. ರಾಜೇಶ್ ಧ್ರುವ, ರಾಜೇಶ್ ನಿಮ್ಮ ಹೆಸರಾಗಿದ್ದರೆ ಧ್ರುವ ಅನ್ನೋದು, ಅಥವಾ ಧ್ರುವ ಆಗಿದ್ದರೆ ರಾಜೇಶ್ ಅನ್ನೋದು? ರಾಜೇಶ್ ಅನ್ನೋದು ನನಗೆ ಹುಟ್ಟಿನ ಹೆಸರು, ಅಪ್ಪ ಅಮ್ಮ ಇಟ್ಟಿರೋ ಹೆಸರು. ಧ್ರುವ ಬಂದು ನಾನೊಂದು ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ನಡೆಸ್ತಿದ್ದೆ. ಬೇಸಿಕಲಿ ಐ ವಾಸ್ ಅ ಕೊರಿಯೋಗ್ರಾಫರ್. ಇದು ಶಿರ್ಸಿಯಲ್ಲಿದ್ದಾಗ? ಹೌದು, ಶಿರ್ಸಿಲಿದ್ದಾಗಲೇ ನಾನೊಂದು ಡ್ಯಾನ್ಸ್ ಕ್ಲಾಸು ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಪ್ರೀತಿಯಿಂದ ಇಟ್ಟಂಥ ಹೆಸರು ಧ್ರುವ. ಯಾಕಂದರೆ ನಕ್ಷತ್ರ ಥರ ಅದು ಯಾವಾಗಲೂ ಹೊಳಿತಿರಲಿ ಅಂತ. ಸೊ ತುಂಬ ಜನಕ್ಕೆ ರಾಜೇಶ್ ಅಂತಂದರೆ ಎಷ್ಟು ಜನ ಪರಿಚಯ ಮಾಡ್ತಿದ್ರು ಗೊತ್ತಿಲ್ಲ ಊರಲ್ಲಿ. ಎಸ್ಪೆಷಲಿ ಯಾರು ಧ್ರುವನ ಅಂತ ಕೇಳೋರು. ಸೊ ಧ್ರುವ ಸ್ಕೂಲ್ ಆಫ್ ಡ್ಯಾನ್ಸ್ ರಾಜೇಶ ಅಂತ ಕೇಳೋರು. ಅದು ಆಬ್ವಿಯಸ್ಲಿ ಒಂದು ರೆಕಗ್ನೈಸ್ ತಂದುಕೊಡೋವಂಥ ಹೆಸರಾಗಿರೋದಕ್ಕೆ ನಾನು ರಾಜೇಶ್ ಧ್ರುವ ಅಂತ ಇಟ್ಕೊಂಡ್ರೆ ಹೇಗೆ? ಆಮೇಲೆ ಇಂಡಸ್ಟ್ರಿಗೂ ಒಂದು ಸ್ಕ್ರೀನ್ ನೇಮ್ ನೀಟಾಗಿ ಒಂದು ಬೇಕು, ಕ್ಯಾಚಿ ನೇಮ್. ಅದು ಕ್ಯಾಚಿ ನೇಮ್ ಆ್ಯಂಡ್ ಸಡನ್ ಆಗಿ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ, ನನ್ನ ಫೇಸೇ ಬರುತ್ತೆ ಎಲ್ರಿಗೂ. ಸೊ ಆವಾಗ ಎಸ್, ಇದು ನೀಟಾಗಿರುತ್ತೆ. ಯಾರೂ ನ್ಯೂಮರಾಲಜಿ ಅದು ಇದು ಅಂತ ಏನೂ ಸಜೆಸ್ಟ್ ಮಾಡಿರಲಿಲ್ಲ. ಸೊ ರಾಜೇಶ್ ಧ್ರುವ ಅನ್ನೋದು ರಾಜೇಶ್ ಧ್ರುವ ಆ ಥರ ಆಯಿತು. ಆ ಥರ ನೀವು ಇವಾಗ ತಾನೇ ಹೇಳಿದ್ರಿ, BCom ಓದ್ತಿರ್ಬೇಕಾದ್ರೆ ನನಗೆ ಒಂದು ಕನಸು ಹುಟ್ಕೊಳ್ತು, ಅದಕ್ಕೆ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರಿ. ಆ್ಯಕ್ಟ್ರ್ ಆಗಬೇಕು ಅಂತ ಆಗಿದ್ದೇ ಅದ, ಅಥವಾ ಯಾವ ಪಾಯಿಂಟಲ್ಲಿ ನಿಮಗೆ ಅನಿಸ್ತು? ಅಂದರೆ ಚಿಕ್ಕ ವಯಸ್ಸಿಂದನೂ ನಾನು ಫಿಲ್ಮ್ ಫ್ರೀಕ್. ನಮ್ಮೂರಲ್ಲಿ ಒಂದು ಥಿಯೇಟ್ರ್ ಇತ್ತು, 2 ಥಿಯೇಟ್ರ್ ಇತ್ತು, ಲಕ್ಷ್ಮಿ ಆ್ಯಂಡ್ ನಟರಾಜ್ ಅಂತ. ಈಗ ನಟರಾಜ್ ಮಾತ್ರ ಇರೋದು. ಆ ಥಿಯೇಟ್ರ್ನಲ್ಲಿ ನಾನು ನೋಡಿದಂಥ ಸಿನಿಮಾಗಳು ತುಂಬ ಇದ್ದಾವೆ.
ಅಂದರೆ ಒಂದೊಂದು ಸಿನಿಮಾ 3-4 ಸತಿ ಎಲ್ಲ ನೋಡಿದ ದಾಖಲೆಗಳಿದ್ದಾವೆ. ನಾನು ಆವಾಗಿಂದನೂ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಜಾಸ್ತಿ ನಾನು ಫೋಕಸ್ ಈ ಕ್ಯಾಮ್ರಾ ವರ್ಕ್ ಹೇಗಿತ್ತು, ಈ ಸ್ಕ್ರೀನ್ ಪ್ಲೇ ಹೇಗೆ ಮಾಡಿದರು, ಅಲ್ಲಿ ಲೈಟಿಂಗ್ ಹೇಗೆ ಮಾಡಿದರು, ಆಮೇಲೆ ಅಲ್ಲಿ ಆ್ಯಕ್ಟರ್ಸ್ದು ಪ್ರೆಸೆಂಟೇಷನ್ಸ್ ಹೇಗಿತ್ತು, ಅವ್ರ ಅಪಿಯರೆನ್ಸ್ ಹೇಗಿತ್ತು, ಕಾಸ್ಟ್ಯೂಮ್ಸ್, ಈ ಥರ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಹೇಗೆ ಕೆಲಸ ನಡೆದಿದೆ ಅನ್ನೋ ಒಂದು ಅನಲೈಸೇಷನ್ಗೆ ನಿಧಾನವಾಗಿ ನೋಡ್ತಾನೆ ಅದು ಕಲಿಯೋಕ್ಕೆ ಶುರು ಮಾಡಿದೆ. ನನಗೆ ಯಾವುದೇ ಗುರು ಇಲ್ಲ ಇಂಡಸ್ಟ್ರಿಲಿ, ಅಥವಾ ನಮ್ಮ ಫ್ಯಾಮಿಲಿಲಿ ಯಾವುದೋ ಫ್ಯಾಮಿಲಿಲಿ ಹಿಸ್ಟ್ರಿ ಇಲ್ಲ, ಆ್ಯಕ್ಟರ್ ಆಗಿರೋರು ಅಥವಾ ಟೆಕ್ನಿಷಿಯನ್ಸ್ ಯಾರೂ ಹಿಸ್ಟ್ರಿ ಇರಲಿಲ್ಲ. ಸೊ ಈ ಥರದೆಲ್ಲ ಇದ್ದಾಗ ನಮಗೆ ಕಲಿಕೆ ಅನ್ನೋದು ತುಂಬ ಕಷ್ಟ. ಅದನ್ನು ನೋಡಿ ಕಲ್ತಿದ್ದೆ ಜಾಸ್ತಿ. ನನ್ನ ಫಸ್ಟು ಆ್ಯಕ್ಚುಲಿ ಮೂವಿ ಬಂದು 2004-05 ಬಂದಂಥ ನೆನಪಿರಲಿ ಸಿನಿಮಾ, ನಮ್ಮ ಲವ್ಲಿ ಸ್ಟಾರ್. ಹೌದೌದು, ಅವ್ರದ್ದು 2ನೇ ಸಿನಿಮಾ. ಅದರಲ್ಲಿ ಒಂದು ಸಾಂಗ್ ಬರುತ್ತೆ, ಇಂದು ಬಾನಿಗೆಲ್ಲ ಹಬ್ಬ. ಹೌದು. ಅದರಲ್ಲಿ ಒಂದು ಪಾರ್ಟಲ್ಲಿ ಮೀನುಗಾರರದ್ದು ಒಂದು ಪಾರ್ಟ್ ಬರುತ್ತೆ. ಅದರಲ್ಲಿ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ನಾನು, ಒನ್ ಆಫ್ ದಿ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್. ಸೊ ನಮ್ಮ ಒಂದು ಟೀಮ್ ಇತ್ತು, ಸ್ಮಾರ್ಟ್ ಡ್ಯಾನ್ಸ್ ಕ್ಲಾಸ್ ಅಂತ. ಅಲ್ಲಿಂದ ಒಂದು 10 ಜನ ಹುಡುಗರನ್ನ, ಒಂದು 10 ಜನ ಹುಡುಗಿರನ್ನ ಕಾರವಾರಕ್ಕೆ ಕರ್ಸ್ಕೊಂಡಿದ್ರು. ಕಾರವಾರ ಬೀಚಲ್ಲಿ ಶೂಟ್. ಅಲ್ಲಿ ಆ ಒಂದು ಅಟ್ಮಾಸ್ಫಿಯರ್ ಎಲ್ಲ ನೋಡ್ತಾ, ಇಷ್ಟು ಚೆನ್ನಾಗಿದೆಯಲ್ಲ, ಯಾಕೆ ಈ ಒಂದು ಲೋಕಕ್ಕೆ ನಾವು ಇರಬಾರ್ದು ಅಂತ. ಅದಾದಮೇಲೆ ಒಂದು ಕೆಂಪ ಅಂತ ಒಂದು ಮೂವಿ ಮಾಡಿದೆ. ಆನೇಕಲ್ ಬಾಲರಾಜ್ ಅವ್ರ ಮಗ ಸಂತೋಷ್ ಅಂತ ರೀಸೆಂಟಾಗಿ ತೀರೋದ್ರು ಪಾಪ. ಅವ್ರದ್ದು ಒಂದು ಸಿನಿಮಾದಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಒಂದು ಮಾದಯ್ಯನ್ ಸಾಂಗು, ಅಲ್ಲೂ ಕೂಡ ಬ್ಯಾಕ್ಗ್ರೌಂಡ್ ಡ್ಯಾನ್ಸರು. ಅಲ್ಲಿ ನಾನು ನೀಟಾಗಿ ಕಾಣಿಸ್ಕೋತೀನಿ. ಸೊ ರಾಜೇಶ್ ಧ್ರುವ ಅವರು ಸಿನಿಮಾ ಅಥವಾ ಸೀರಿಯಲ್ಗೆ ಎಂಟ್ರ್ ಆಗೋ ಮುಂಚೆ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಇಂಡಸ್ಟ್ರಿ ಕಾಲಿಟ್ಟಿದ್ದು. ಎಸ್ ಅಂದರೆ ಇಂಡಸ್ಟ್ರಿ ಕಾಲಿಟ್ಟಿದ್ದು ಅಂತ. ಅದಾದಮೇಲೆ ನಾನು ಇಲ್ಲ ತುಂಬ ಸೀರಿಯಸ್ ಆಗಿ ತೊಗೊಂಡು, ಇಲ್ಲ ನಾನು ಆ್ಯಕ್ಟಿಂಗ್ನ ಸೀರಿಯಸ್ ಆಗಿ ತೊಗೊಳ್ಳೇಬೇಕು. ಆ್ಯಕ್ಟಿಂಗ್ ಸೀರಿಯಸ್ ಆಗಿ ತೊಗೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಬಟ್ ಆ್ಯಕ್ಟರ್ ಹೇಗೆ ಆಗ್ತೀನಿ ಅನ್ನೋದು ಇಂಪಾರ್ಟೆಂಟ್. ಕರೆಕ್ಟ್. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ಯಾವುದೇ ಗುರು ಇರಲಿಲ್ಲ, ಬಟ್ ಗುರಿ ಇತ್ತಲ್ಲ. ಸೊ ಆವಾಗ ಒಂದು ಆಡಿಷನ್ ಕಾಲ್ ಬಂದಿದ್ದೆ, ಹೀರೋ ನಂಬರ್ 1. ಅದು ಹುಬ್ಳಿಗೆ ಹೋಗಿ ಕೊಟ್ಟು, ಆ ಭಯದಲ್ಲೇ ಆಡಿಷನ್ ಕೊಟ್ಟೆ. ಪೂಜಾ ಗಾಂಧಿ ಇದ್ದರು, ಆಮೇಲೆ ಮುರಳಿ ಮೋಹನ್ ಸರ್ ಇದ್ದರು. ಸೊ ಇವರು ಎದುರುಗಡೆಗೆಲ್ಲ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತಂದರೆ ಹೆಂಗೆಂಗೋ ಪ್ರಿಪೇರ್ ಆಗಿ ಹೋಗಿದೆ. ಅಲ್ಲಿ ನೋಡ್ರೆ ಟುಸ್ಪಟಾಕಿ, ಅಲ್ಲಿ ಆಯ್ಕೆ ಹೇಗಾದೆ ಅನ್ನೋದೇ ನನಗೂ ಗೊತ್ತಿಲ್ಲ. ಶಾಕು. ಯಾಕಂದರೆ ಘಟಾನುಘಟಿಗಳು ಬಂದಿದ್ರು ಅಲ್ಲಿ. ಸೊ ನೋ ಇನ್ಫ್ಲೂಯೆನ್ಸ್, ಯಾರು ಏನು ಅಂತಲೇ ಗೊತ್ತಿರಲಿಲ್ಲ. ಅಂಥದ್ರಲ್ಲೂ ಸೆಲೆಕ್ಷನ್ ಆದಾಗ ಬಂದಂಥ ಒಂದು ಕಾಲು, ಅದ್ರ ಖುಷಿನೇ ಬೇರೆ. ಕರೆಕ್ಟ್. ಸೊ ಅಲ್ಲಿಂದ 2009-10 ಸ್ಟಾರ್ಟ್ ಆದ ಜರ್ನಿ. ಇವಾಗ ಆಲ್ಮೋಸ್ಟ್ ಅಲ್ಲಿಂದ ಕಂಪೇರ್ ಮಾಡಿದ್ರೆ ಈಗ 16 ವರ್ಷ ಇಂಡಸ್ಟ್ರೀಲಿ. ಅಲ್ಲಿಂದ ಆಚೆ ಬಂದ ಮೇಲೆ ಇದು ಬೆಂಗಳೂರಲ್ಲೇ ಇತ್ತು. ಬೆಂಗಳೂರಲ್ಲಿ ಓಡಾಡೋಕ್ಕೂ ದುಡ್ಡಿರಲಿಲ್ಲ ಆ ಟೈಮಲ್ಲಿ. ಅಷ್ಟು ಕಷ್ಟಪಟ್ಟು ಆ ಶೋಗೆ ಹೋಗಿದ್ದು, ಪರ್ಫಾರ್ಮ್ ಮಾಡಿದ್ದು, ಅದೆಲ್ಲ ನೆನೆಸ್ಕೊಂಡ್ರೆ ಇವಾಗ ನಾವು ಇಲ್ಲಿಗೆ ಬಂದು ನಿಂತಿರೋದು, ಕೂತಿರೋದು ಏನಿದೆ, ಸಾಧನೆನೇ. ಅದೊಂದು ಸಾಧನೆ ಅನ್ನೋದಕ್ಕಿಂತ, ಈ ಸಾಧನೆ ಅಂತ ನಾನು ಹೇಳಲ್ಲ, ನಿಜವಾದ ಸಾಧನೆ ಅಲ್ಲ. ಬಟ್ ಬೇರೆಯವರಿಗೆ ಅದೊಂದು ಇನ್ಸ್ಪಿರೇಷನ್ ಆಗಬಹುದು ಅಷ್ಟೇ. ಬಟ್ ನನಗದು ಏನೂ ಅಲ್ಲ. ಯಾರ್ಯಾರು ಇನ್ನೂ ಹಲವಾರು ಕಷ್ಟಗಳನ್ನು ಪಟ್ಟಿದ್ದಾರೆ, ಎಲ್ಲರ ಕಷ್ಟಕ್ಕೂ ಅದರದ್ದೇ ಆದಂಥ ಒಂದು ಪ್ರತಿಫಲ ಇರುತ್ತೆ. ನಾನು ಒಂದು ಚಿಕ್ಕ ಪ್ರತಿಫಲ ಸಿಕ್ಕಿ ಇಲ್ಲಿಗೆ ಬಂದಿದ್ದೀನಿ ಅಂತ ನಾನು ಹೇಳ್ಬೋದು. ಓಕೆ. ಶಿರಸಿ ಅನ್ನೋ ಊರಿಂದ ಬೆಂಗಳೂರಿಗೆ ನಿಮ್ಮ ಪಯಣ ಸ್ಟಾರ್ಟಿಂಗ್ ಬಂದಾಗ ನಿಮ್ಮ ಹತ್ರ ದುಡ್ಡು ಅಷ್ಟು ಇರಲಿಲ್ಲ ಅಂತ ಹೇಳಿದ್ರಿ. ಆ ರಿಯಾಲಿಟಿ ಶೋ ಮಾಡೋಕ್ಕೆ ಕಷ್ಟಪಟ್ರಿ. ಹೇಗಿತ್ತು ಆ ದಿನಗಳು ನಿಮಗೆ? ಸಿಕ್ಕಾಪಟ್ಟೆ ಕಷ್ಟ. ನಾನು ನಮ್ಮ ದೊಡ್ಡಮ್ಮನ ಮನೇಲಿ ಉಳ್ಕೊಂಡಿದ್ದೆ, ಗಾಯತ್ರಿ ನಗರ. ಯಾಕೆಂದರೆ ಕಂಠೀರವ ಸ್ಟುಡಿಯೋದಲ್ಲಿ ಅದು ತುಂಬ ಹತ್ತಿರ ಆಗಿರೋದಕ್ಕೆ, ಬಸ್ಸಲ್ಲಿ ಓಡಾಟ ಈ ಥರದ್ದಲ್ಲೇ ತುಂಬ ಹತ್ತಿರ ಆಗೋದಕ್ಕೆ ನಾನು ಅಲ್ಲಿ ಉಳ್ಕೊಂಡಿದ್ದೆ. ಬಸ್ಸಿಗೂ ಕೊಡೋಕ್ಕೂ, ಟಿಕೆಟ್ ತೊಗೊಳಕ್ಕೂ ದುಡ್ಡು ಇರಲಿಲ್ಲ. ಅಷ್ಟು ಪ್ರಾಬ್ಲಮ್ಸ್ ಇತ್ತು. ಗಿವ್ ಅಪ್ ಮಾಡಬಾರ್ದು, ಖಂಡಿತವಾಗ್ಲೂ ಗಿವ್ ಅಪ್ ಮಾಡಬಾರ್ದು. ನಾನು ಯೂಶ್ವಲಿ ಒಂದು ಕೆಲಸ ಹಿಡಿದ್ರೆ ಅದನ್ನು ಗಿವ್ ಅಪ್ ಮಾಡಲ್ಲ, ಅದನ್ನು ಮುಗಿಸೇ ನಾನು ಹೋಗ್ತೀನಿ ಯೂಶ್ವಲಿ. ಸೊ ಅಂಥದ್ರಲ್ಲಿ ಇದು ಫಸ್ಟ್ ಸ್ಟೆಪ್ ಆಗಿರೋದಕ್ಕೆ, ಇಲ್ಲ ಮುಗಿಸ್ಲೇಬೇಕು ಅಂತ ರಿಯಾಲಿಟಿ ಶೋದಲ್ಲಿ ಆಲ್ಮೋಸ್ಟ್ ಸೆಮಿಫೈನಲ್ ತನಕನೂ ಇದ್ದೆ ನಾನು. ಸೂಪರ್. ಸೊ ಯಾವ ಒಂದು ಕಂಠೀರವ ಸ್ಟುಡಿಯೋದಲ್ಲಿ ಯಾವ ಒಂದು ಬೆಂಚಲ್ಲಿ ಕೂತ್ಕೊಂಡು ಕನ್ಸ್ಕೊಂಡಿದ್ನೋ, ಒಂದಿನ ಅಲ್ಲೇ ಹೋಗಿ ನನ್ನ ಒಂದು ಸೀರಿಯಲ್ನ ಶೂಟ್ ನಡೆಯುತ್ತೆ. ಅದೇ ಬೆಂಚಲ್ಲಿ ಹೋಗಿ, ಈಗಲೂ ನಾನು ಕಂಠೀರವ ಸ್ಟುಡಿಯೋಗೆ ಹೋದರೆ ಆ ಬೆಂಚಿಗೆ ಹೋಗಿ ಒಂದ್ಸಲ ಕೂತು ಬರ್ತೀನಿ. ಸೂಪರ್. ಹಳೆ ನೆನಪುಗಳು ತುಂಬ ಕಾಡ್ತವೆ ನನಗೆ. ಭಯ ಪ್ರತಿ ಸತಿನೂ ಅಲ್ಲಿಗೆ ಹೋದಾಗ, ಆ ಬೆಂಚನ್ನು ತೆಗೆದುಬಿಟ್ರ ಅಂತ. ಆ್ಯಕ್ಚುಲಿ ನೀವು ಹೇಳಿದ್ದು ಮಾತು ಇದಕ್ಕೆ ಅರ್ಥಪೂರ್ಣವಾಗಿ ಹೇಳೋದಾದರೆ, ನಾವು ಎಷ್ಟೇ ಬೆಳೆದ್ರು, ಎಲ್ಲೇ ಹೋದರೂ, ನಾವು ಬಂದಿದ್ದ ದಾರಿ, ಬಂದಿದ್ದ ರೂಟು, ನಮ್ಮ ಮೂಲನ ಯಾವತ್ತೂ ಮರಿಬಾರ್ದು ಅಂತ ಹೇಳ್ತೀವಲ್ಲ, ಅದಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳ್ಬೋದು ಗೆಳೆಯರೆ. ನಮಗೆ ತಿಳಿದ ಮಟ್ಟಿಗೆ ನಿಮ್ಮ ತಾಯಿ ಒಬ್ಬರು ಸಿಂಗಲ್ ಪೇರೆಂಟು. ಹೌದು. ಎಷ್ಟು ಕಷ್ಟ ಇತ್ತು ಅವರಿಗೆ ಆಗಿನ ಕಾಲದಲ್ಲಿ. ಆ ಹಳ್ಳಿಯಲ್ಲಿ ಒಬ್ರು ಸಿಂಗಲ್ ಪೇರೆಂಟ್ ಆಗಿ ಒಂದು ಮಗನ್ನ ಬೆಳೆಸಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಎಷ್ಟು ಸಪೋರ್ಟ್ ಇತ್ತು ನಿಮಗೆ ಫ್ಯಾಮಿಲಿಯಿಂದ, ಅಥವಾ ನಿಮ್ಮ ಆ ದಿನಗಳು ನೆನೆಸ್ಕೊಂಡ್ರೆ? ಸೊ ಅಂದರೆ 2017 ತನಕನೂ ಅಪ್ಪ ಇದ್ದರು. ಬಟ್ 2017 ಅಂತಂದರೆ 2000 ಇಸ್ವಿಯಲ್ಲೇ ಅವರಿಗೆ ಇನ್ಸುಲಿನ್ ಓವರ್ಡೋಸ್ ಆಗಿ ಕೋಮಾ ಹೋಗೋ ಪರಿಸ್ಥಿತಿ ಬಂದ್ಬಿಡ್ತು. ಕೋಮಾ ಹೋಗಿ ಮೆಮೊರಿ ಲಾಸ್ ಆಗೋಯ್ತು. ಅವ್ರು ಬದುಕಿದ್ರು. ಬಟ್ ಏನು ಅಂತಂದರೆ ಮೆಮೊರಿ ಲಾಸ್ ಆಗಿರೋದಕ್ಕೆ ಆಲ್ಮೋಸ್ಟ್ ಅವರು
3 ವರ್ಷದ ಹುಡುಗನ ಥರ ಆಡ್ತಿದ್ರು. ಆ ಚಿಕ್ಕ ವಯಸ್ಸಿನ ಒಂದು ಮೆಂಟಾಲಿಟಿ ಬಂದ್ಬಿಟ್ಟಿತ್ತು ಅವ್ರಿಗೆ. ಅವ್ರನ್ನ ಹಿಡಿಯೋದೇ ಭಾರಿ ಕಷ್ಟ ಆಗ್ತಿತ್ತು. ಎಷ್ಟೋ ಸಲ ಅವರು ಮನೆಯಿಂದ ಓಡೋಗಿದ್ದು ದಾಖಲೆಗಳಿದ್ದಾವೆ. ಆಮೇಲೆ ಎಲ್ಲರ ಮುಂದೆ ಅಜೀಬಾಗಿ ಆಡಿರೋವಂಥ ಎಷ್ಟೋ ದಾಖಲೆಗಳಿದ್ದಾವೆ. ಸೊ ಒಬ್ಬ ಮನೆಯ ಗಂಡಸೇ ಆ ಥರ ಆಗಿದಾಗ ಒಂದು ಹೆಣ್ಣು ಮಗುವಾಗಿ ನಮ್ಮಮ್ಮ ಆ ಟೈಮಲ್ಲಿ ನನ್ನನ್ನು ಮತ್ತು ನಮ್ಮ ಅಣ್ಣನ್ನು ಸಾಕಿರೋದು, ಆಮೇಲೆ ನಮ್ಮ ಕನಸುಗಳನ್ನು ಅವರು ತನ್ನ ಕನಸು ಅಂತ ಹೇಳಿ ನನಸು ಮಾಡಿಸಿದ್ದು. ಇವಾಗ ನಾನು ಇಲ್ಲಿ ಕೂತಿದ್ದೀನಿ ಅಂತಂದರೆ ಅವ್ರದ್ದೇ ಎಲ್ಲ ಆಶೀರ್ವಾದ. ಹೌದು ಹೌದು. ಅವರು ನನ್ನ ಒಂದು ಕನಸಿಗೆ ಬೆನ್ನು ತಟ್ಟಿರಲಿಲ್ಲ ಅಂದಿದ್ದರೆ ಪ್ರಾಬಬ್ಲಿ ಚಾನ್ಸೇ ಇರ್ತಿರ್ಲಿಲ್ಲ. ನಾನು ಯಾವುದೋ ಒಂದು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡೋ ಥರ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೋಬೇಕಾಗಿತ್ತು, ಇಲ್ಲಾಂದರೆ ಯಾವುದೋ ಒಂದು ಬ್ಯಾಗ್ ಹಾಕ್ಕೊಂಡು ಒಂದು ಬೈಕಲ್ಲಿ ತಿರುಗಾಡುವಂಥ ಕೆಲಸ ಮಾಡಬೇಕಾಗಿತ್ತು ಅಷ್ಟೇ. ಅಂದರೆ ಬದುಕೋಕ್ಕೋಸ್ಕರ ಕೆಲಸ ಮಾಡಬೇಕಾಗಿತ್ತು ಅಷ್ಟೇ, ಬಿಟ್ಟರೆ ಕನಸಿಗೋಸ್ಕರ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಆ 17 ವರ್ಷ ನಮ್ಮಮ್ಮ ಸಫರ್ ಮಾಡಿದ್ದು ಕಣ್ಣಾರೆ ನಾನು ನೋಡಿದ್ದೀನಿ. ಆಮೇಲೆ ನಾನು ಬೆಂಗಳೂರಿಗೆ ಹೋಗಿ, ಇಲ್ಲ ನಾನು ಅವ್ರಿಗೊಂದು ಭಯ ಇತ್ತು, ಯಾಕಂದರೆ ನಾನು BCom ಬೇರೆ ಪಾಸ್ ಮಾಡಿಲ್ಲ, ಇವ್ನು ಹೆಂಗೆ ಬದುಕ್ತಾನೆ ಅನ್ನೋದು ತುಂಬ ಅವರಿಗೆ ಒಂದು ಕಾಳಜಿ ಇತ್ತು, ಒಂದು ವರಿ ಇತ್ತು. ಆಮೇಲೆ ನೀವು ಹೇಳಿದ್ರ ನಾನು ಇಂಡಸ್ಟ್ರಿಗೆ ಹೋಗ್ತೀನಿ, ಅವಾಗ ಅವ್ರ ರಿಯಾಕ್ಷನ್, ನನ್ನ ಅವ್ರ ಮಧ್ಯೆ ತುಂಬ ಜಗಳಗಳು ನಡೆದಿದ್ದಾವೆ ಈ ವಿಚಾರಕ್ಕೆ. ಹೌದು. ಅಂದರೆ ಈಗ ನಾನು BCom ನಾನು ಹೇಳಿದ್ನಲ್ಲ, ನಂಗೆ ಓದು ಇಂಟ್ರೆಸ್ಟ್ ಇರಲಿಲ್ಲ. ನಾನು ಯಾವಾಗ PU ಪಾಸ್ ಮಾಡಿದೆ ಅಲ್ಲಿಗೆ ನಂಗೆ ಮನ್ಸು ಬಿಟ್ಟು ಹೋಗ್ಬಿಟ್ಟಿತ್ತು. ನಾನು ಒಂದು ಒಳ್ಳೆ ನೀನಾಸಮ್ಮ ರಂಗಾಯಣನೋ ಅಲ್ಲಿಗೆ ಹೋಗಿ ನಾನು ಜಾಯ್ನ್ ಆಗಿ ಒಳ್ಳೆ ಆ್ಯಕ್ಟ್ರ್ ಕೋರ್ಸ್ ತೊಗೊಳ್ಳೋಣ ಅನ್ನೋ ಥರ ಇತ್ತು. ಬಟ್ ನನಗೆ ಫೈನಾನ್ಷಿಯಲಿ ನನಗೆ ಅಲ್ಲಿಗೆ ಹೋಗೋದಕ್ಕೂ ನನ್ನ ಕೈಲಿ ಇರ್ತಿರ್ಲಿಲ್ಲ. ಸೊ ಅಲ್ಲಿಂದ ನಾನು ಓಕೆ ನಡೆಸ್ಕೊಂಡು ಹೋಗೋಣ, ಜೀವನ ಎಲ್ಲೋ ಒಂದು ಕಡೆಯಿಂದ ಕೈ ಹಿಡಿಯುತ್ತೆ, ನಾನು ಕಷ್ಟಪಡೋಣ ಅನ್ನೋ ಥರನೇ ಇತ್ತು. ಬಟ್ ಆವಾಗಲೂ ಕೂಡ ಡ್ಯಾನ್ಸ್ ಕಾಂಪಿಟೇಷನ್ಸು ಅದು ಇದು ಬಂದಾಗ ಅಲ್ಲಿ ಫೀಸ್ ಕಟ್ಟಬೇಕಾಗಿತ್ತು. ಓಕೆ. ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಬಂದಾಗ ನೀವು ಎಂಟ್ರಿ ಫೀಸ್ ಕೊಡಬೇಕಲ್ಲ. ಹೌದು ಹೌದು. ಅದಕ್ಕೂ ಅಮ್ಮ ತುಂಬ ಸತಾಯಿಸ್ತಿದ್ರು. ಆಮೇಲೆ ಹೆಂಗೋ ಅಡ್ಜಸ್ಟ್ ಮಾಡಿ ಸಾಲನ ಮಾಡಿ ತಂದುಕೊಟ್ಟು. ಬಟ್ ಅವರು ಸತಾಯಿಸೋದಕ್ಕೂ ಒಂದು ಕಾರಣ ಅಂದರೆ ಗೊತ್ತಾಗ್ಲಿ ಮಗನಿಗೆ ಕಷ್ಟ ಅನ್ನೋದು ಗೊತ್ತಾಗ್ಲಿ. ಆಮೇಲೆ ಇನ್ನೊಂದೇನಂದ್ರೆ ಫೈನಾನ್ಷಿಯಲಿ ತುಂಬ ವೀಕ್ ಇದ್ವಿ ನಾವು, ಅದು ಸತ್ಯನೇ. ಯಾಕಂದ್ರೆ ಅಮ್ಮ LIC ಏಜೆಂಟ್ ಆಗಿದ್ರು, ಮನೇನ ನಡೆಸೋದಕ್ಕೆ, ನಮ್ಮನ್ನು ಸಾಕೋದಕ್ಕೆ. ಬಟ್ ನಾನು ಕೂಡ ಹಾಗಂತ ಅಮ್ಮನ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗದಿದ್ರು ನನ್ನ ಪಾಕೆಟ್ ಮನಿಗೆ ಅಂತ ಡ್ಯಾನ್ಸ್ ಕ್ಲಾಸ್ ನಡೆಸ್ತಿದ್ದೆ, ಬೆಳಗ್ಗೆ ಎದ್ದು ಪೇಪರ್ ಹಾಕ್ತಾ ಇದ್ದೆ, ಆಮೇಲೆ ಕೊರಿಯರ್ ಬಾಯ್ ಕೆಲಸ ಮಾಡಿದ್ದೀನಿ, ಆಮೇಲೆ ಒಂದು ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡಿದ್ದೀನಿ, ATM ಲೊಕೇಟರ್ ಆಗಿ ATMನ ಹುಡ್ಕೊಡೋದಾಗಿರ್ಬೋದು, ಆಮೇಲೆ ಮೆಡಿಕಲ್ ರೆಪ್ ಆಗಿ ಇಷ್ಟು ಕೆಲಸನ ನಾನು ಸಿರ್ಸಿಲಿದ್ದಾಗ ಮಾಡಿದ್ದೆ. ಸೊ ಅದೆಲ್ಲ ಪಾಕೆಟ್ ಮನಿನೇ. ಸೊ ತುಂಬ ಡಿಪೆಂಡೆನ್ಸಿ ಯಾವತ್ತೂ ನಾವು ಒಂದು ಪೇರೆಂಟ್ ಮೇಲೆ ಆಗೋಕ್ಕಾಗಲ್ಲ, ಹುಡುಗನಾಗೋದು ಎಸ್ಪೆಷಲಿ. ಅಂಥದ್ರಲ್ಲಿ ಇಷ್ಟೊಂದೆಲ್ಲ ಕೆಲಸ ಮಾಡಿಕೊಂಡು ಅಮ್ಮಂಗೆ ಗೊತ್ತಿತ್ತು, ಓಕೆ ಇವನು ಬದುಕ್ತಾನೆ, ಎಲ್ಲ ಹೋದ್ರು, ಎಲ್ಲ ಕೆಲಸನೂ ಗೊತ್ತು. ಗೊತ್ತು. ಆಮೇಲೆ ನಾನು ಪ್ರೀತಿಯ ಮಗ ಆಗಿರೋದಕ್ಕೆ ಅವ್ರ ಜೊತೆ ಇಲ್ಲದೆ ಇರೋದು ಪಾಪ ಅವ್ರಿಗೆ ಬೇಜಾರಿದ್ರು, ಇಲ್ಲ ಪರವಾಗಿಲ್ಲ ಹೋಗು. ನನಗೆ ಈ ಮೊಸರು ಮಜ್ಜಿಗೆ ಅಂದ್ರೆ ಆಗ್ತಿರ್ಲಿಲ್ಲ. ನನ್ನ ಅದು ಹೇಟ್ರೆಡ್, ನನಗೆ ಸಿಕ್ಕಾಪಟ್ಟೆ ಹೇಟ್ರೆಡ್ ಇತ್ತು ಬೆಂಗಳೂರಿಗೆ ಬರೋ ತನಕ. ನನಗೆ ಇಲ್ಲ ಸಾಂಬಾರೇ ಬೇಕು, ಇಲ್ಲ ನಂಗೆ ತೊಂಬಳಿನೇ ಬೇಕು, ಈ ಥರನೇ ನಂಗೆ ತುಂಬ ಪರ್ಟಿಕ್ಯುಲರ್ ಆಗಿದೆ ಊಟ ವಿಚಾರದಲ್ಲಿ. ಅದಕ್ಕೂ ಅಮ್ಮ ಯಾವತ್ತೂ ಮೋಸ ಮಾಡಿಲ್ಲ, ನಮ್ಗೆ ಏನೇನು ಬೇಕು ಎಲ್ಲ ಕೊಡಿಸಿದ್ರು ಆ ಟೈಮಲ್ಲಿ. ಈ ಗ್ಯಾಪಲ್ಲಿ ಬೆಂಗಳೂರಿಗೆ ಬಂದಾಗ ಓಕೆ ಇನ್ನು ಚಾನ್ಸು ಹುಡ್ಕೊಂಡೆ ಬರೋಣ ಅಂತ ನಾನೊಂದು ಒಂದು ಫುಲ್ ಲೆಂತ್ ಮೂವಿ ಮಾಡಿದ್ದೆ 1 ಲಕ್ಷದಲ್ಲಿ. ನಮ್ಮ ಅಮ್ಮನೇ ಪ್ರೊಡ್ಯೂಸರ್ ಅದಕ್ಕೆ. ಫಸ್ಟು ಏನೂ ಗೊತ್ತಿಲ್ಲ, ಕ್ಯಾಮ್ರಾ ಆ್ಯಂಗಲ್ ಅಂದರೆ ಏನೋ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಒಂದು 35,000ದಲ್ಲಿ ಒಂದು ಕ್ಯಾಮ್ರಾನ ಪರ್ಚೇಸ್ ಮಾಡಿ, ಅದು ಈಗಲೂ ಇದೆ 650D ಕ್ಯಾನೋನ, ಅದನ್ನು ಪರ್ಚೇಸ್ ಮಾಡಿ ಫ್ರೆಂಡ್ ಸರ್ಕಲ್ ಅಂತ ಒಂದು ಮೂವಿ ಮಾಡಿದ್ದೆ ನಮ್ಮ ಹುಡುಗರನ್ನೆಲ್ಲ ಹಾಕ್ಕೊಂಡು. 4.25 ಅವರ್ ಮೂವಿ ಅದು ಆ್ಯಕ್ಚುಲಿ. ಅದನ್ನು ಟ್ರಿಮ್ ಮಾಡಿ 3.25 ಗಂಟೆಗೆ ತರಿಸಿ ನಮ್ಮ ಊರಿನಲ್ಲೇ ಶೋ ಅರೇಂಜ್ ಮಾಡಿ K ಮಂಜು ಅವ್ರನ್ನ ಕರೆಸಿ ಅದನ್ನು ಇನಾಗ್ರೇಟ್ ಮಾಡಿ 4 ಶೋ ಹಾಕಿದ್ದೆ. ಸೂಪರ್. ಸೊ ಆ ಥರ ಮಾಡಿಕೊಂಡು ಅದ್ರದ್ದೊಂದು DVD ತೊಗೊಂಡು ನಾನು ಫೋಟೋಶೂಟ್ಸ್ ಎಲ್ಲ ಮಾಡಿಸಿ ಬೆಂಗಳೂರಿಗೆ ಬಂದಿದ್ದೆ. ಓಕೆ ಇವಾಗ ಹುಡುಕಾಟ ಶುರು ಮಾಡೋಣ, ಬಟ್ ಸರ್ವೈವ್ ಆಗಬೇಕಲ್ಲ ಅದಕ್ಕೆ. ಕರೆಕ್ಟ್. ಅವಾಗ ನಂದು ಒಂದು PU ಹೇಗೋ ಪಾಸ್ ಆಗಿದ್ನಲ್ಲ, ಆ ಸರ್ಟಿಫಿಕೇಟ್ ಮೇಲೆ ಒಂದು ನೈಟ್ ಶಿಫ್ಟ್ ಕೆಲಸಕ್ಕೆ ಜಾಯ್ನ್ ಆದೆ BPOದಾಗೆ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ನೈಟ್ ಶಿಫ್ಟ್ ಜಾಬು, 2 ರಿಂದ 3 ಅವರ್ ನಿದ್ದೆ, 10 ಗಂಟೆಗೆಲ್ಲ ಸ್ನಾನ ಮಾಡಿ, ತಿಂಡಿಗೆ ದುಡ್ಡಿದ್ರೆ ತಿಂಡಿ ತಿಂದು, ಒಂದು ಪೆಟ್ರೋಲಿಗೆ ದುಡ್ಡಿರಬೇಕು, ಇಲ್ಲ ತಿಂಡಿಗೆ ದುಡ್ಡಿರಬೇಕು, ಎರಡರಲ್ಲಿ ಯಾವ್ದಾದ್ರು ಒಂದಾಗಬೇಕು. ಅವತ್ತು ನಾನು ತಿಂಡಿ ತಿನ್ನ ಪೆಟ್ರೋಲಿಗೆ ದುಡ್ಡಿರಲ್ಲ, ಎಲ್ಲೂ ಹೋಗಂಗಿಲ್ಲ. ಡೈರೆಕ್ಟ್ ಆಫೀಸಿಗೆ ಹೋಗೋದಕ್ಕೆ ಪೆಟ್ರೋಲ್ ಅಷ್ಟೇ ಇದೆ. ಅಕಸ್ಮಾತ್ ನಂಗೆ ತಿಂಡಿ ಬೇಡ, ಚಾನ್ಸ್ ಹುಡ್ಕೋಕೆ ಹೋಗಬೇಕು ಅಂತಂದರೆ ಪೆಟ್ರೋಲಿಗೆ ಒಂದು ಅವಾಗ ಎಷ್ಟು 40-50 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ತಿಂಡಿ ಸ್ಕಿಪ್ಪು. ಯಾಕಂದರೆ ಡೈರೆಕ್ಟ್ ಸಂಜೆ ಸ್ನ್ಯಾಕ್ಸ್ ಅಂದರೆ ಇದರಲ್ಲಿ ಆಫೀಸಲ್ಲೇ ಕೊಡ್ತಾ ಇದ್ರಲ್ಲ, ಅಲ್ಲಿಗೆ ಎಲ್ಲೋ ಒಂದು ಪ್ಲೇಟ್ ಇಡ್ಲಿ ವಡ ತಿನ್ನೋ ಜಾಗದಲ್ಲಿ ಒಂದು ಸಿಂಗಲ್ ಇಡ್ಲಿ ತಿನ್ನೋ ಥರ, ಅವಾಗ 10 ರೂಪಾಯಿ 15 ರೂಪಾಯಿಗೆಲ್ಲ ಬರೋದಲ್ಲ. ಸೊ ಆ ಥರ ಮಾಡ್ಕೊಂಡು ಚಾನ್ಸ್ ಹುಡ್ಕೋಕೆ ಹೋಗ್ತಾ ಇದ್ದೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಬಟ್ ನನ್ನ ಕಣ್ಣು ಮುಂದೆನೇ ಎಷ್ಟೋ ನನ್ನ ಫೋಟೋಗಳು ಹೀಗೆ ಡಸ್ಟ್ಬಿನ್ನಿಗೆ ಬಿಸಾಕಿದ್ದು ಕಣ್ಣಾರೆ ನೋಡಿದ್ದೀನಿ. ಸ್ಟಾರ್ಟಿಂಗ್ ನೀವು ಚಾನ್ಸ್ ಕೇಳ್ಕೊಂಡು, ಆವಾಗೆಲ್ಲ ವಾಟ್ಸಪ್ ಇರಲಿಲ್ಲ, ಆಮೇಲೆ ಗೂಗಲ್ ಮ್ಯಾಪ್ಸ್ ಇರಲಿಲ್ಲ, ಎಲ್ಲ ಕೇಳ್ಕೊಂಡು ಈ ನಮ್ಮ ಕನ್ನಡ TV ಟೆಲಿವಿಷನ್ ಅವ್ರದ್ದು ಒಂದು
ಫೋನ್ ಡೈರೆಕ್ಟ್ರಿ ಬರೋದು. ಹೌದು ಹೌದು ಹೌದು. ಅದರಲ್ಲಿ ಫೋನ್ ನಂಬರ್ಗಳನ್ನು ಹುಡ್ಕೊಂಡು ಅವಾಗ ಗಣಪತಿ ಭಟ್ ಅಂತ ನಮ್ಮ ಪ್ರೊಡ್ಯೂಸರ್, ಅಶ್ವಿನಿ ನಕ್ಷತ್ರ ಸೀರಿಯಲ್ ಪ್ರೊಡ್ಯೂಸರ್, ಅವ್ರು ನನಗೆ ಅದನ್ನು ಕೊಟ್ಟು ಹೆಲ್ಪ್ ಮಾಡಿದರು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಒಬ್ಬ ಲೈಟ್ ಬಾಯ್ನೂ ಬಿಡ್ತಿರ್ಲಿಲ್ಲ ನಾನು, ಒಬ್ಬ ಪ್ರೊಡಕ್ಷನ್ ಹುಡುಗನೂ ಬಿಡ್ತಿರ್ಲಿಲ್ಲ, ಚಾನ್ಸ್ಗೋಸ್ಕರ ಓಡಾಡ್ತಿದ್ದೆ. ನಿಮಗೆ ಆ ಟೈಮಲ್ಲಿ ಒಂದೊಂದು ಫೋಟೋ ತೊಗೊಂಡು ಕೊಟ್ಟಾಗ ಅವರು ಕೆಲವು ಬಿಸಾಕಿದ್ರು ಅಂತ ಹೇಳಿದ್ರಿ. ಬಟ್ ಅದೇನೋ ಅವ್ರ ಮನಸ್ಥಿತಿ ಹೇಗಿತ್ತೋ ಗೊತ್ತಿಲ್ಲ, ಅವ್ರು ಬೇಕು ಅಂತ ಮಾಡಿರ್ತಾರೋ ಅಥವಾ ಗೊತ್ತಿಲ್ಲ. ಆ ಟೈಮಲ್ಲಿ ನಿಮಗೆ ಏನು ಅನಿಸ್ತು, ನಾನು ಯಾಕಾದರೂ ಬಂದೆ ಈ ಫೀಲ್ಡಿಗೆ ಅಂತ ಅನಿಸಿದ್ದುಂಟಾ? ಖಂಡಿತ ಖಂಡಿತ, ಎಂಥವನಿಗಾದ್ರೂ ಅದೊಂದು ತುಂಬ ಮನಸ್ಸಿಗೆ ಬೇಜಾರಾಗುವಂಥ ಸಂಗತಿನೇ ಅದೆಲ್ಲ. ಬಟ್ ಅದೇ ಲೈಫ್ ಅಲ್ಲ. ನಾನು ಹೇಳ್ನಲ್ಲ, ನಾನು ಒಂದು ಕೆಲಸ ಹಿಡ್ದೆ ಬಿಡೋ ಅಂತ ಹುಡುಗ ಅಲ್ಲ. ಆ ಥರದಲ್ಲಿದ್ದಾಗ ತುಂಬ ಜನರ ಇಂಟರ್ವ್ಯೂಗಳನ್ನು ಮತ್ತೊಂದು ನೋಡಿದ್ದೆ ನಾನು. ಈ ಥರ ಅವಮಾನಗಳು ಬಿಗಿನಿಂಗ್ ಆಗೇ ಆಗ್ತವೆ. ಇಂಡಸ್ಟ್ರಿ ಒಂದು ಮಾತಿದೆಯಲ್ಲ, ಅವಮಾನ, ಅನುಮಾನ, ಬಹುಮಾನ, ಸನ್ಮಾನ. ಸೂಪರ್. ಈ ಥರದ್ದಿದ್ದಾಗ ನೀವು ಅದನ್ನು ಎಲ್ಲದನ್ನು ಅನುಭವಿಸೇ ಹೋಗಬೇಕು. ಹೌದು, ಅದೇ ಇಂಡಸ್ಟ್ರಿಯ ಪ್ರಾಪರ್ ವೇ. ನಾನು ಹೇಳೋದು, ಯಾರೋ ಬ್ಯಾಕ್ಗ್ರೌಂಡಿಂದ ಅವ್ನ ಸಪೋರ್ಟ್ ಇತ್ತು, ಇನ್ಫ್ಲುಯೆನ್ಸ್ ಇತ್ತು ಅಂತ ಬಂದು ಅವ್ನು ಆ್ಯಕ್ಟ್ ಮಾಡಿ ಹೋಗೋ ದೊಡ್ಡ ವಿಚಾರ ಅಲ್ಲ. ಬಟ್ ಅವ್ರು ಎಷ್ಟು ದಿನ ಸರ್ವೈವ್ ಆದರು ಅನ್ನೋದು ಇಂಪಾರ್ಟೆಂಟ್. ಕರೆಕ್ಟ್. ನಮ್ಮಂಥ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋವಂಥ ನಟರಿಗೆ ನಮಗೆ ನಮ್ಮ ಒಂದು ಸ್ಟ್ರೆಂತ್ ಏನು ಅಂತಂದರೆ ವಿಲ್ ಪವರ್ ಆ್ಯಂಡ್ ಒಂದು ಡೆಡಿಕೇಶನ್, ಲೈಫ್ ಎಕ್ಸ್ಪೀರಿಯನ್ಸ್. ಲೈಫ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಯಾವನೂ ಅಷ್ಟೇ ಅಷ್ಟು ಈಸಿಯಾಗಿ ಯಾವ ಇಂಡಸ್ಟ್ರಿಲೂ ಸರ್ವೈವ್ ಆಗೋಕ್ಕಾಗಲ್ಲ. ಅಂದರೆ ನೀವು ಕಷ್ಟಪಟ್ಟಿದ್ದಲ್ಲ, ಅದು ಇನ್ನೊಬ್ರು ಕಷ್ಟಪಟ್ಟು ಕೊಟ್ಟಿರೋದು. ಕರೆಕ್ಟ್. ಬಟ್ ಅದ್ರ ವ್ಯಾಲ್ಯೂ ಗೊತ್ತಿರಲ್ಲ ಯಾವತ್ತೂ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅಗ್ನಿಸಾಕ್ಷಿ ಅನ್ನೋ ಒಂದು ಧಾರಾವಾಹಿಗೆ ನಾನು ಸೆಲೆಕ್ಟ್ ಆಗಿ ಆಮೇಲೆ ನನ್ನನ್ನು ಕ್ಯಾನ್ಸಲ್ ಮಾಡಿಬಿಟ್ರು. ಆ 5% ತುಂಬ ಕಷ್ಟ. ಅದೇ ತುಂಬ ಕಷ್ಟ ಸಿಗೋದು. 95% ಹಾರ್ಡ್ ವರ್ಕ್ ಮಾಡಿನೂ ನಿಮಗೆ 5% ಲಕ್ ಸಿಕ್ಕಿಲ್ಲ ಅಂತಂದರೆ ಮತ್ತೆ ಮನೆಗೆ ಹೋಗಬೇಕು. ಈಗ ತುಂಬ ಈಸಿ ವೇ ಅಂತಂದರೆ ನಾನು ರೀಲ್ಸ್ ಮಾಡಿದೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ದೋ ಲಿಪ್ಸಿಂಕ್ ಮಾಡಿದೆ, ಬಂದೆ ಅಂಥವ್ರನ್ನ ತುಂಬ ಜನ ಸೀರಿಯಲ್ ಇಂಡಸ್ಟ್ರಿಗೂ ಬಂದು ಹೀರೋ ಆಗಿ ಮೆರೆದು ಏನೇನಾದ್ರು ಅನ್ನೋದನ್ನು ನೋಡಿದ್ದೀವಿ. ಇಮಿಡಿಯೇಟ್ ಆಗಿ ಈಗಿನ ಟೈಮಲ್ಲಂತೂ ತುಂಬ ಕಷ್ಟ. ಎಷ್ಟೋ ಕಡೆ ನೀವು ನೋಡಿರ್ಬೋದು, ಪೇಮೆಂಟ್ ಸಿಗದೆ ಮೀಡಿಯಾಗೆ ಬಂದು ಜಗಳ ಆಡಿ. ರಾಜೇಶ್ ಒಬ್ಬ ಆ್ಯಕ್ಟರ್, ಹೋಲ್ಸಮ್ ಆ್ಯಕ್ಟರ್ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆ ಸಿಕ್ಕಿತು ನನಗೆ. ಹಾಯ್ ನಮಸ್ಕಾರ, ನಾನು ರಾಜೇಶ್ ಧ್ರುವ ಮಾತಾಡ್ತಾ ಇದ್ದೀನಿ. ಇವತ್ತು ನಾನಿದ್ದೀನಿ ಮಾಸ್ಕ್ ಮ್ಯಾನ್ ಶೋ ಅಲ್ಲಿ. ಮಾಸ್ಕ್ ಮ್ಯಾನ್ ಶೋ ಅಂತ ಬಂದಾಗ ಒಂಥರ ಹೊಸ ಥರ ಕಾನ್ಸೆಪ್ಟ್ ಅಲ್ಲ ಇದು, ಯಾರು ಮಾಡದೇ ಇರೋ ಶೋ. ಈ ಥರ ಮಾಸ್ಕ್ ಮ್ಯಾನ್ ಒಬ್ಬರು ನನಗೆ ಕರೀತಿದ್ದಾರೆ ಅಂತಂದಾಗ ಒಂಥರ ಭಯ ಆಯಿತು, ಏನಪ್ಪ ಇದು ಹಿಂಗಿರುತ್ತಾ ಶೋ, ಹೆಂಗಿರುತ್ತೆ ಅಂತ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬರು ಲೈಫ್ ಸ್ಟೋರಿನ, ಅವರ ಒಂದು ಮೆಮೊರೀಸ್ನ ಅಥವಾ ಎಕ್ಸ್ಪೀರಿಯನ್ಸ್ನ ಮೆಲುಕು ಹಾಕೋದಕ್ಕೆ ಅಥವಾ ಇನ್ನೊಬ್ಬರಿಗೆ ಅದನ್ನು ಇನ್ಸ್ಪೈರ್ ಮಾಡೋದಕ್ಕೆ ಒಂದು ಶೋ ಬರ್ತಾ ಇದೆ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಅದೇ ಮಾಸ್ಕ್ ಮ್ಯಾನ್ ಶೋ. ಹಾಗೆ ಈ ಪಾಡ್ಕಾಸ್ಟ್ ಬೈ ಮಾಸ್ಕ್ ಮ್ಯಾನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ, ನಿಮಗೆ ಎಲ್ಲ ಅಪ್ಡೇಟ್ಗಳು ಬರ್ತಿರ್ತವೆ. ಥ್ಯಾಂಕ್ ಯು.